ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಲೂನ್ ಡೆಕೋರೇಷನ್ನ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಸರ್ಪ್ರೈಸ್ ಕೊಡೋಕ್ಕೆ ಫ್ರೆಂಡ್ಸಿಗೆ, ಫ್ಯಾಮಿಲಿಯವ್ರಿಗೆ, ಯಾರಿಗಾದ್ರೂ ಸಹ ಬಲೂನ್ ಡೆಕೋರೇಷನ್ನ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸಹ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನಿವತ್ತು ಸಿಂಪಲ್ಲಾಗಿ ಯಾವುದೇ PVC ಪೈಪ್ ಯೂಸ್ ಮಾಡಿಲ್ಲ, ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ, ಈಸಿಯಾಗಿ ಈ ಬಲೂನ ಆರ್ಚು ಮತ್ತು ಡೆಕೋರೇಷನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 6 ಪ್ಯಾಕೆಟ್ ಆಗೋಷ್ಟು ಬಲೂನ್ನ ತೊಗೊಂಡಿದ್ದೆ. ಒಂದು ಪ್ಯಾಕೆಟಲ್ಲಿ 25 ಬಲೂನ್ಸ್ ಇತ್ತು. ಅದಷ್ಟೂ ಸಹ ಚೆನ್ನಾಗಿ ಬ್ಲೋ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜಲ್ಲಿ ಬ್ಲೋ ಮಾಡಿಟ್ಕೋಬೇಕು. ದಪ್ಪದಾಗಿ ಊದಿದ್ರೆ ಏನಾಗುತ್ತೆ, ಬೇಗ ಒಡೆದೋಗುತ್ತೆ. ಎಲ್ಲ ಬಲೂನ್ಸನ್ನು ಬ್ಲೋ ಮಾಡಿ ಆದಮೇಲೆ ಒಂದೊಂದು ಕಲರು 2 ಬಲೂನ್ಸ್ನ ಕಟ್ಟಿಟ್ಕೊಂಡಿದ್ದೀನಿ. ನಾನು ಬ್ಲೂ ಕಲರ್ ಮತ್ತು ವೈಟ್ ಕಲರ್ನ ತೊಗೊಂಡಿದ್ದೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ನ ತೊಗೋಬೋದು. ಅಥವಾ ಬರ್ತ್ಡೇ ಅವ್ರದ್ದು ಯಾವ ಬಟ್ಟೆ ಕಲರ್ ಇರುತ್ತೋ ಅದನ್ನು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಬ್ಲೂ ಮತ್ತು ವೈಟನ್ನ 2 ಕಟ್ಟಿ ಆದಮೇಲೆ ಆ 2 ಬಲೂನ್ಸ್ನ ಮತ್ತೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂತಂದರೆ 4 ಬಲೂನ್ನ ಕಟ್ಟಿಡಬೇಕಾಗತ್ತೆ. ನಾನು ಎಲ್ಲ ಬಲೂನ್ಸ್ನು ಇಟ್ಕೊಂಡಿದ್ದೀನಿ. ಈಗ ಬಲೂನು ಕೆಳಗೆ ಕೂರಬೇಕಲ್ಲ, ಅದಕ್ಕೆ ನಾನು 2 ಕವರ್ಗೆ ಅಕ್ಕಿನ ಹಾಕಿಟ್ಟಿದ್ದೀನಿ. ಅಕ್ಕಿ ಅಥವಾ ಮಣ್ಣು ಏನಾದರೂ ಹಾಕಿಡ್ಬೋದು, ಅಥವಾ ಸ್ಯಾಂಡು. ಅದು ತೂಕ ಇರಬೇಕಷ್ಟೆ. ಬಲೂನ್ನ ಹೋಲ್ಡ್ ಮಾಡೋಕ್ಕೆ ಯಾವುದು ಬೇಕೋ ಅದನ್ನು ಇಟ್ಕೊಂಡು ಒಂದು ಟೇಪನ್ನ ತೊಗೊಂಡಿದ್ದೀನಿ. ಅಂಗಡಿಗಳಲ್ಲೆಲ್ಲ ರಿಬ್ಬನ್ ಅಂತ ಸಿಗುತ್ತೆ, ರಿಬ್ಬನ್ ಅಥವಾ ಟೇಪು. ಅದು ಅಗಲ ಇರುತ್ತೆ, ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬಲೂನ್ಸ್ನ 4 ಸಹ ಜೋಡಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಬಲೂನ್ಸ್ನ ಜೋಡಿಸ್ಕೋಬೇಕಾಗತ್ತೆ. ಅದು ಬ್ಲೂ ಆದಮೇಲೆ ನೆಕ್ಸ್ಟ್ ಬ್ಲೂ ಬರೋ ಥರ, ವೈಟ್ ಆದಮೇಲೆ ವೈಟು ನೆಕ್ಸ್ಟ್ ಬರೋ ಥರ ನೋಡಿಕೊಂಡು ಚೆನ್ನಾಗಿ ಕಟ್ಕೋಬೇಕಾಗತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ, ಈಗ ಬ್ಲೂ ಆದಮೇಲೆ ಬ್ಲೂನೇ ಬರಬೇಕು, ವೈಟ್ ಆದಮೇಲೆ ವೈಟ್ ಬರೋ ಥರ ಕಟ್ಕೊಂಡು ಇಟ್ಕೋಬೇಕು. ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನೀವು ನೋಡಿಕೊಂಡು ಕಟ್ಕೋಬೋದು. ಈಸಿಯಾಗಿ ಮನೇಲಿ ಯಾರಿಗೆ ಬೇಕಾದ್ರೂ ಡೆಕೋರೇಟ್ ಮಾಡಿ ಸರ್ಪ್ರೈಸ್ ಕೊಡ್ಬೋದು. ನೀವು ಇಷ್ಟಪಡೋರಿಗೆ ಈ ಥರ ಡೆಕೋರೇಟ್ ಮಾಡಿ ಸರ್ಪ್ರೈಸ್ ಕೊಟ್ಟರೆ ಅವರು ಸಹ ಖುಷಿ ಆಗ್ತಾರೆ. ನೋಡಿ, ಈಗ ನಾನು ಎಲ್ಲ ಬಲೂನ್ಸ್ನು ಸಹ ಕಟ್ಕೊತಾ ಇದ್ದೀನಿ. ಇನ್ನೊಂದು ತುದಿಗೆ ಇನ್ನೊಂದು ಕವರು ಅಕ್ಕಿನ ಕಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಕಟ್ಕೋಬೇಕಾಗತ್ತೆ. ಅದನ್ನು ಕಟ್ಟಿ ಕೆಳಗಿಟ್ರೆ ಆರ್ಚು ರೆಡಿ ಆಗುತ್ತೆ. ನಾನು ಮನೇಲಿ ಮಾಡೋದ್ರಿಂದ ಅಕ್ಕಿನೇ ಜಾಸ್ತಿ ಕಟ್ಟಿಡ್ತೀನಿ. ನೀವು ಮರಳು ಅಥವಾ ಮಣ್ಣನ್ನು ಸಹ ಕಟ್ಟಿಡ್ಬೋದು. ಅದಾದಮೇಲೆ ಮಧ್ಯದಲ್ಲಿ ಆರ್ಚು ಕೆಳಗೆ ಬೀಳಬಾರ್ದು ಅಂದ್ಬಿಟ್ಟು ಬಲೂನ್ಗೆ ಒಂದು ಟೇಪ್ನ ಕಟ್ಟಿ ಮಧ್ಯದಲ್ಲಿ ಒಂದು ಸ್ಟಿಕ್ಕರ್ನ ಮೊದಲೇ ಇತ್ತು ನಂದು ಗೋಡೆಯಲ್ಲಿ, ಅದಕ್ಕೆ ಕಟ್ಟಿದ್ದೀನಿ. ಅದು ಓಲ್ಡ್ ಆಗಲಿ ಅಂತ. ಮತ್ತು ಬ್ಯಾಕ್ ಡ್ರಾಪಿಗೆ ಈ ಥರ ಸಿಲ್ವರ್ ಕಲರು ಮತ್ತು ಬ್ಲೂ ಕಲರ್ 2 ಮನೆಯಲ್ಲಿತ್ತು. ಅದನ್ನು ಕಾಂಬಿನೇಷನ್ ಮಾಡಿ 2 ಸಹ ಅಟ್ಯಾಚ್ ಮಾಡಿ ಕಟ್ತಾ ಇದ್ದೀನಿ, ಡಿಫ್ರೆಂಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು. ನಿಮಗೆ ಬ್ಯಾಕ್ ಡ್ರಾಪ್ ಯಾವ ಥರ ಡಿಫ್ರೆಂಟಾಗಿ ಬೇಕೋ ಆ ಥರ ಅಂಗಡಿಯಲ್ಲಿ ತೊಗೊಂಬಂದು ನೀವು ಹಾಕೋಬೋದು. ನೋಡಿ, 2 ಡಬಲ್ ಸೈಡ್ ಟೇಪ್ನ ಹಾಕಿ ಅಂಟಾಕಬೇಕಾಗತ್ತೆ. ಡಬಲ್ ಸೈಡ್ ಟೇಪ್ನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು. ಯಾಕಂತ ಅಂದರೆ ಗೋಡೆ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿರೋ ಅಂಥ ಕ್ವಾಲಿಟಿ ಇರೋವಂಥ ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡಿದ್ರೆ ಗೋಡೆ ಹಾಳಾಗಲ್ಲ. ಈಗ ಅದನ್ನು ಸಹ ಈಗ ಬ್ಯಾಕ್ ಡ್ರಾಪ್ನ ಸ್ಟಿಕ್ ಮಾಡಿ ತೋರಿಸ್ತೀನಿ. ನೋಡಿ, ಗೋಡೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಡಬಲ್ ಕಲರ್ನ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ. ಈಗ ಬರ್ತ್ಡೇ ಬ್ಯಾನರು ನಿಮಗೆ ಯಾವ ಥರ, ಎಷ್ಟೋ ಫಾಸಿಲ್ಲು ಬರುತ್ತೆ ಮತ್ತು ಪೇಪರ್ ಬರ್ತ್ಡೇ ಬ್ಯಾನರ್ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಬೋದು. ಅದಾದಮೇಲೆ ನನ್ನ ಹತ್ರ ಸಿಲ್ವರ್ ಕಲರು ಬಲೂನ್ಸು ಎಕ್ಸ್ಟ್ರಾ ಇತ್ತು. ಅದನ್ನು ಸ್ವಲ್ಪ ಸಣ್ಣದಾಗಿ ಊದಿ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಮತ್ತು ಲೈಟಿಂಗು LED ಲೈಟ್ನ ಮನೆಯಲ್ಲೇ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸ್ವಿಚ್ ಬೋರ್ಡ್ ಎಲ್ಲಿರುತ್ತೋ ಅಲ್ಲೇ ಲೈಟಿಂಗ್ ಹಾಕ್ತೀರಾ ಅಂತಂದರೆ ಅಲ್ಲೇ ಮಾಡಬೇಕಾಗುತ್ತೆ. ನಾನು ಎಲ್ಲ ಬಲೂನ್ಸ್ಗೂ ಅದನ್ನು LED ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಎಲ್ಲ ಬಲೂನ್ಸ್ಗೂ ಹಾಕ್ತಾಯಿದ್ದೀನಿ.
ಮತ್ತು ಸಿಲ್ವರ್ ಬಲೂನ್ಸ್ ನಿಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟನ್ನು ಸಹ ಅಟ್ಯಾಚ್ ಮಾಡಿದ್ದೀನಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನೀವು ಕಲರ್ ಯಾವ ಕಾಂಬಿನೇಷನ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ನನಗೆ ಬ್ಲೂ ವೈಟ್ ತುಂಬ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ಯಾವಾಗಲೂ ಅದನ್ನೇ ಮಾಡ್ತಿರ್ತೀನಿ. ಮತ್ತು ಒಂದು ಪಕ್ಕದಲ್ಲಿ ಇಡೋಕ್ಕೆ ಸ್ಟ್ಯಾಂಡ್ ಬೇಕಲ್ಲ, ಸ್ಟ್ಯಾಂಡ್ ಥರ ಮಾಡೋಕ್ಕೋಸ್ಕರ ಒಂದು 4 ಸೆಟ್ಟು ಬಲೂನ್ಸ್ ಇತ್ತು, ಅದಕ್ಕೆ ಅದನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಅವನು ಸಹ ಚೆನ್ನಾಗಿ ಅದೇ ಥರ ಕಟ್ಕೊಳ್ಳೋದಷ್ಟೇ. ಅದ್ರ ಮೇಲೆ ಡಿಫ್ರೆಂಟ್ ಆಗಿರೋದೊಂದು ಟ್ರಾನ್ಸ್ಪರೆಂಟ್ ಬಲೂನು, ಅದರೊಳಗೆ ರೆಡ್ ಕಲರ್ ಸ್ಟಿಕ್ಕರ್ಸ್ ಇರೋ ಥರದನ್ನ ಕಟ್ಕೊಂಡು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಬಲೂನ್ ಇದು ಕೇಕ್ ಇಡೋಕ್ಕೆ ಸ್ಟ್ಯಾಂಡ್ ಬೇಕಲ್ಲ, ಅದಕ್ಕೆ ಮನೆಗಳಲ್ಲಿ ಅಕ್ಕಿ ಡಬ್ಬ ಇರುತ್ತಲ್ಲ, ಅಕ್ಕಿ ಹಾಕೋದು ದೊಡ್ಡ ಡಬ್ಬ, ಆ ಡಬ್ಬ 2 ಸ್ಟೀಲ್ ಡಬ್ಬನ ಇಟ್ಟು ಮೇಲೆ ಅದರ ಮೇಲೆ ಒಂದು ಸೀರೆನ ಕಟ್ತಾ ಇದ್ದೀನಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಅದ್ರ ಮೇಲೆ ಕೇಕ್ದು ಸ್ಟ್ಯಾಂಡ್ ಇಡಬೇಕಲ್ಲ, ಕೇಕ್ ಇಡೋಕ್ಕೆ ಇನ್ನೊಂದು ಸ್ಟ್ಯಾಂಡ್ ಬೇಕಲ್ಲ, ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಡಿಫ್ರೆಂಟಾಗಿ ಒಂದು ಬೌಲು ಮತ್ತು ತಟ್ಟೆನ ತೊಗೊಂಡಿದ್ದೀನಿ. ಬೌಲ್ನ ಕೆಳಗಿಟ್ಟು ಕೇಕ್ನ ತಟ್ಟೆ ಒಳಗಿಟ್ಟು ಅಂದರೆ ಪ್ಲೇಟಲ್ಲಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆಂಟಾಗಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನೋಡಿ ಫೈನಲ್ ಲುಕ್ಕು ಡಿಫ್ರೆಂಟಾಗಿ ಎಷ್ಟು ಸಕ್ಕತ್ತಾಗಿದೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.